ಪ್ರಯಾಗ್ರಾಜ್ನಲ್ಲಿ ಭಕ್ತರ ಸುನಾಮಿಯೇ ಹರಿದು ಬರ್ತಾ ಇದೆ. ಇವತ್ತು 13ನೇ ದಿನವಾಗಿದ್ದು ಈವರೆಗೂ 12 ಕೋಟಿ ಭಕ್ತರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ನಿತ್ಯ ಲಕ್ಷಾಂತರ ಭಕ್ತರು ಹರಿದು ಬರ್ತಾ ಇದ್ದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡ್ತಿದ್ದಾರೆ. ಪ್ರಯಾಗ್ರಾಜ್ನ ಮಹಾಕುಂಭಮೇಳದ 13ನೇ ದಿನ ಇವತ್ತು. 13ನೇ ದಿನಕ್ಕೆ ಕೋಟಿ ಸುಮಾರು 12 ಕೋಟಿ ಜನ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಇವತ್ತಿನಿಂದ 29ನೇ ತಾರೀಕಿನವರೆಗೆ ಬಹುಶಃ ಎಲ್ಲ ಕಡೆಗಳಲ್ಲೂ ಕೂಡ ಸ್ಟ್ರಿಕ್ಟ್ಲಿ ಇಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕೋದ್ರಿಂದ ಹಿಡಿದು ಎಲ್ಲ ವ್ಯವಸ್ಥೆಯನ್ನ ಕಟ್ಟುನಿಟ್ಟಿನಿಂದ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಆ ಮಟ್ಟಿಗೆ ಜನರ ಸುನಾಮಿಯ ಹರಿದು ಬರ್ತಾ ಇದೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೂ ಸಾಧ್ಯ ಇಲ್ಲ. ಬಹುಶಃ ಮಕರ ಸಂಕ್ರಾಂತಿಯ ದಿನ ಸ್ನಾನಕ್ಕೆ ಶಾಹಿ ಸ್ನಾನಕ್ಕೆ ಜನ ಬಂದ್ರಲ್ಲ, ಆ ಹೊತ್ತಿಗೂ ಕೂಡ ಇದೇ ರೀತಿ ಇತ್ತು. ಈಗ 29ನೇ ತಾರೀಕಿಗೆ ಮತ್ತೊಂದು ಶಾಹಿ ಸ್ನಾನ ಇದೆ. ಮೌನಿ ಅಮಾವಾಸ್ಯೆ ದಿನ ಶಾಹಿ ಸ್ನಾನ ಇದೆ. ಅವತ್ತಿಗೂ ಕೂಡ ಕೋಟಿ ಜನ ಬರ್ತಾರೆ. ಬಹುಶಃ ಆ ದಿನಕ್ಕೆ ಸುಮಾರು 7 ರಿಂದ 8 ಕೋಟಿ ಜನ ಸೇರುವಂತ ಸಾಧ್ಯತೆಗಳಿದಾವೆ. ಅದರ ನಡುವೆ ಅದರ ಮುಂಚಿತವಾಗಿ ಇವತ್ತು 25ನೇ ತಾರೀಕಿಗೆ ಜನರ ಹರಿವು ಜಾಸ್ತಿ ಆಗಿದೆ. ಸಾಗರೋಪಾದಿಯಲ್ಲಿ ಜನರ ಸುನಾಮಿ ಇದು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನೋಡಿ ಜನ ಇವತ್ತೆಲ್ಲ ನಾರ್ಮಲ್ ವೆಹಿಕಲ್ ಗಳನ್ನ ಮೂವ್ಮೆಂಟೇ ಮಾಡೋದಕ್ಕೆ ಬಿಟ್ಟಿಲ್ಲ. ಇವತ್ತು ಬಹುತೇಕ ಪಾಸಿದಂತ ವೆಹಿಕಲ್ಗಳು ಮಾತ್ರ. ಅದರ ಹೊರತಾಗಿಯೂ ಕೂಡ ಆಟೋ ಇಲ್ಲ, ಮತ್ತೊಂದು ಏನೂ ಕೂಡ ಇಲ್ಲ. ಆದ್ರೂ ಕೂಡ ಜನ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಬರ್ತಾ ಇದ್ದಾರೆ. ಕಿಲೋಮೀಟರ್ ಗಟ್ಟಲೆ ದೂರ ಊರುಗಳಿಂದ ಬಂದವರು ತಮ್ಮ ವಾಹನಗಳನ್ನ ಅಲ್ಲಲ್ಲಿ ಪಾರ್ಕ್ ಮಾಡಿ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಬರ್ತಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಒಂದು ರೀತಿಯಲ್ಲಿ ಜನರ ಸುನಾಮಿ ಇದು. ಇಲ್ಲಿವರೆಗೂ ಕೂಡ ಇಂಥದ್ದೊಂದು ಧಾರ್ಮಿಕ ಕಾರ್ಯಕ್ರಮ ಎಲ್ಲೂ ಕೂಡ ಜಗತ್ತಿನಲ್ಲಿ ನಡೆದಿರಲಿಲ್ಲ. ಇದು ವಿಶ್ವಕ್ಕೆ ಭಾರತದ ಸನಾತನಿಗಳ ಆಧ್ಯಾತ್ಮಿಕತೆಯ ಶಕ್ತಿ ಪ್ರದರ್ಶನ, ನಮ್ಮ ಶಕ್ತಿ ಏನು ಅಂತ ಹೇಳಿ ತೋರಿಸುವಂತ ಸಮಯ ಇದು. ಬಹುಶಃ ಇಷ್ಟು ಜನ ಸ್ತೋಮ ಎಲ್ಲೂ ಕೂಡ ನೋಡಿರ್ಲಿಲ್ಲ ಅಂತ ಅನ್ಸುತ್ತೆ. ಪ್ರಯಾಗ್ರಾಜ್ನಲ್ಲಿ ಭಕ್ತರ ಸುನಾಮಿಯೇ ಹರಿದು ಬರ್ತಾ ಇದೆ. ಇವತ್ತು 13ನೇ ದಿನವಾಗಿದ್ದು ಈವರೆಗೂ 12 ಕೋಟಿ ಭಕ್ತರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ನಿತ್ಯ ಲಕ್ಷಾಂತರ ಭಕ್ತರು ಹರಿದು ಬರ್ತಾ ಇದ್ದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡ್ತಿದ್ದಾರೆ. ಪ್ರಯಾಗ್ರಾಜ್ನ ಮಹಾಕುಂಭಮೇಳದ 13ನೇ ದಿನ ಇವತ್ತು. 13ನೇ ದಿನಕ್ಕೆ ಕೋಟಿ ಸುಮಾರು 12 ಕೋಟಿ ಜನ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಇವತ್ತಿನಿಂದ 29ನೇ ತಾರೀಕಿನವರೆಗೆ ಬಹುಶಃ ಎಲ್ಲ ಕಡೆಗಳಲ್ಲೂ ಕೂಡ ಸ್ಟ್ರಿಕ್ಟ್ಲಿ ಇಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕೋದ್ರಿಂದ ಹಿಡಿದು ಎಲ್ಲ ವ್ಯವಸ್ಥೆಯನ್ನ ಕಟ್ಟುನಿಟ್ಟಿನಿಂದ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಆ ಮಟ್ಟಿಗೆ ಜನರ ಸುನಾಮಿಯ ಹರಿದು ಬರ್ತಾ ಇದೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೂ ಸಾಧ್ಯ ಇಲ್ಲ. ಬಹುಶಃ ಮಕರ ಸಂಕ್ರಾಂತಿಯ ದಿನ ಸ್ನಾನಕ್ಕೆ ಶಾಹಿ ಸ್ನಾನಕ್ಕೆ ಜನ ಬಂದ್ರಲ್ಲ, ಆ ಹೊತ್ತಿಗೂ ಕೂಡ ಇದೇ ರೀತಿ ಇತ್ತು. ಈಗ 29ನೇ ತಾರೀಕಿಗೆ ಮತ್ತೊಂದು ಶಾಹಿ ಸ್ನಾನ ಇದೆ. ಮೌನಿ ಅಮಾವಾಸ್ಯೆ ದಿನ ಶಾಹಿ ಸ್ನಾನ ಇದೆ. ಅವತ್ತಿಗೂ ಕೂಡ ಕೋಟಿ ಜನ ಬರ್ತಾರೆ. ಬಹುಶಃ ಆ ದಿನಕ್ಕೆ ಸುಮಾರು 7 ರಿಂದ 8 ಕೋಟಿ ಜನ ಸೇರುವಂತ ಸಾಧ್ಯತೆಗಳಿದಾವೆ. ಅದರ ನಡುವೆ ಅದರ ಮುಂಚಿತವಾಗಿ ಇವತ್ತು 25ನೇ ತಾರೀಕಿಗೆ ಜನರ ಹರಿವು ಜಾಸ್ತಿ ಆಗಿದೆ. ಸಾಗರೋಪಾದಿಯಲ್ಲಿ ಜನರ ಸುನಾಮಿ ಇದು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನೋಡಿ ಜನ ಇವತ್ತೆಲ್ಲ ನಾರ್ಮಲ್ ವೆಹಿಕಲ್ ಗಳನ್ನ ಮೂವ್ಮೆಂಟೇ ಮಾಡೋದಕ್ಕೆ ಬಿಟ್ಟಿಲ್ಲ. ಇವತ್ತು ಬಹುತೇಕ ಪಾಸಿದಂತ ವೆಹಿಕಲ್ಗಳು ಮಾತ್ರ. ಅದರ ಹೊರತಾಗಿಯೂ ಕೂಡ ಆಟೋ ಇಲ್ಲ, ಮತ್ತೊಂದು ಏನೂ ಕೂಡ ಇಲ್ಲ. ಆದ್ರೂ ಕೂಡ ಜನ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಬರ್ತಾ ಇದ್ದಾರೆ. ಕಿಲೋಮೀಟರ್ ಗಟ್ಟಲೆ ದೂರ ಊರುಗಳಿಂದ ಬಂದವರು ತಮ್ಮ ವಾಹನಗಳನ್ನ ಅಲ್ಲಲ್ಲಿ ಪಾರ್ಕ್ ಮಾಡಿ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಬರ್ತಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಒಂದು ರೀತಿಯಲ್ಲಿ ಜನರ ಸುನಾಮಿ ಇದು. ಇಲ್ಲಿವರೆಗೂ ಕೂಡ ಇಂಥದ್ದೊಂದು ಧಾರ್ಮಿಕ ಕಾರ್ಯಕ್ರಮ ಎಲ್ಲೂ ಕೂಡ ಜಗತ್ತಿನಲ್ಲಿ ನಡೆದಿರಲಿಲ್ಲ. ಇದು ವಿಶ್ವಕ್ಕೆ ಭಾರತದ ಸನಾತನಿಗಳ ಆಧ್ಯಾತ್ಮಿಕತೆಯ ಶಕ್ತಿ ಪ್ರದರ್ಶನ, ನಮ್ಮ ಶಕ್ತಿ ಏನು ಅಂತ ಹೇಳಿ ತೋರಿಸುವಂತ ಸಮಯ ಇದು. ಬಹುಶಃ ಇಷ್ಟು ಜನ ಸ್ತೋಮ ಎಲ್ಲೂ ಕೂಡ ನೋಡಿರ್ಲಿಲ್ಲ ಅಂತ ಅನ್ಸುತ್ತೆ. ಪ್ರಯಾಗ್ರಾಜ್ನಲ್ಲಿ ಭಕ್ತರ ಸುನಾಮಿಯೇ ಹರಿದು ಬರ್ತಾ ಇದೆ. ಇವತ್ತು 13ನೇ ದಿನವಾಗಿದ್ದು ಈವರೆಗೂ 12 ಕೋಟಿ ಭಕ್ತರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ನಿತ್ಯ ಲಕ್ಷಾಂತರ ಭಕ್ತರು ಹರಿದು ಬರ್ತಾ ಇದ್ದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡ್ತಿದ್ದಾರೆ. ಪ್ರಯಾಗ್ರಾಜ್ನ ಮಹಾಕುಂಭಮೇಳದ 13ನೇ ದಿನ ಇವತ್ತು. 13ನೇ ದಿನಕ್ಕೆ ಕೋಟಿ ಸುಮಾರು 12 ಕೋಟಿ ಜನ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಇವತ್ತಿನಿಂದ 29ನೇ ತಾರೀಕಿನವರೆಗೆ ಬಹುಶಃ ಎಲ್ಲ ಕಡೆಗಳಲ್ಲೂ ಕೂಡ ಸ್ಟ್ರಿಕ್ಟ್ಲಿ ಇಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕೋದ್ರಿಂದ ಹಿಡಿದು ಎಲ್ಲ ವ್ಯವಸ್ಥೆಯನ್ನ ಕಟ್ಟುನಿಟ್ಟಿನಿಂದ ಮಾಡ್ತಾರೆ. ಯಾಕಂತ ಹೇಳಿದ್ರೆ
ಆ ಮಟ್ಟಿಗೆ ಜನರ ಸುನಾಮಿಯ ಹರಿದು ಬರ್ತಾ ಇದೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಮಕರ ಸಂಕ್ರಾಂತಿಯ ದಿನ ಸ್ನಾನಕ್ಕೆ ಶಾಹಿ ಸ್ನಾನಕ್ಕೆ ಜನ ಬಂದ್ರಲ್ಲ, ಆ ಹೊತ್ತಿಗೂ ಕೂಡ ಇದೇ ರೀತಿ ಇತ್ತು. ಈಗ 29ನೇ ತಾರೀಕಿಗೆ ಮತ್ತೊಂದು ಶಾಹಿ ಸ್ನಾನ ಇದೆ, ಮೌನಿ ಅಮಾವಾಸ್ಯೆ ದಿನ ಶಾಹಿ ಸ್ನಾನ ಇದೆ. ಅವತ್ತಿಗೂ ಕೂಡ ಕೋಟಿ ಕೋಟಿ ಜನ ಬರ್ತಾರೆ. ಬಹುಶಃ ಆ ದಿನಕ್ಕೆ ಸುಮಾರು 7 ರಿಂದ 8 ಕೋಟಿ ಜನ ಸೇರುವಂತ ಸಾಧ್ಯತೆಗಳಿದಾವೆ. ಅದರ ನಡುವೆ ಅದರ ಮುಂಚಿತವಾಗಿ ಇವತ್ತು 25ನೇ ತಾರೀಕಿಗೆ ಜನರ ಹರಿವು ಜಾಸ್ತಿ ಆಗಿದೆ. ಸಾಗರೋಪಾದಿಯಲ್ಲಿ ಜನರ ಸುನಾಮಿ ಇದು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನೋಡಿ ಜನ ಇವತ್ತೆಲ್ಲ ನಾರ್ಮಲ್ ವೆಹಿಕಲ್ ಗಳನ್ನ ಮೂವ್ಮೆಂಟೇ ಮಾಡೋದಕ್ಕೆ ಬಿಟ್ಟಿಲ್ಲ. ಇವತ್ತು ಬಹುತೇಕ ಪಾಸಿದಂತ ವೆಹಿಕಲ್ಗಳು ಮಾತ್ರ. ಅದರ ಹೊರತಾಗಿಯೂ ಕೂಡ ಆಟೋ ಇಲ್ಲ, ಮತ್ತೊಂದು ಏನೂ ಕೂಡ ಇಲ್ಲ. ಆದ್ರೂ ಕೂಡ ಜನ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಬರ್ತಾ ಇದ್ದಾರೆ. ಕಿಲೋಮೀಟರ್ ಗಟ್ಟಲೆ ದೂರ ಊರುಗಳಿಂದ ಬಂದವರು ತಮ್ಮ ವಾಹನಗಳನ್ನ ಅಲ್ಲಲ್ಲಿ ಪಾರ್ಕ್ ಮಾಡಿ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಬರ್ತಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಒಂದು ರೀತಿಯಲ್ಲಿ ಜನರ ಸುನಾಮಿ ಇದು. ಇಲ್ಲಿವರೆಗೂ ಕೂಡ ಇಂಥದ್ದೊಂದು ಧಾರ್ಮಿಕ ಕಾರ್ಯಕ್ರಮ ಎಲ್ಲೂ ಕೂಡ ಜಗತ್ತಿನಲ್ಲಿ ನಡೆದಿರಲಿಲ್ಲ. ಇದು ವಿಶ್ವಕ್ಕೆ ಭಾರತದ ಸನಾತನಿಗಳ ಆಧ್ಯಾತ್ಮಿಕತೆಯ ಶಕ್ತಿ ಪ್ರದರ್ಶನ, ನಮ್ಮ ಶಕ್ತಿ ಏನು ಅಂತ ಹೇಳಿ ತೋರಿಸುವಂತ ಸಮಯ ಇದು. ಬಹುಶಃ ಇಷ್ಟು ಜನ ಸ್ತೋಮ ಎಲ್ಲೂ ಕೂಡ ನೋಡಿರ್ಲಿಲ್ಲ ಅಂತ ಅನ್ಸುತ್ತೆ. ಪ್ರಯಾಗ್ರಾಜ್ನಲ್ಲಿ ಭಕ್ತರ ಸುನಾಮಿಯೇ ಹರಿದು ಬರ್ತಾ ಇದೆ. ಇವತ್ತು 13ನೇ ದಿನವಾಗಿದ್ದು ಈವರೆಗೂ 12 ಕೋಟಿ ಭಕ್ತರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ನಿತ್ಯ ಲಕ್ಷಾಂತರ ಭಕ್ತರು ಹರಿದು ಬರ್ತಾ ಇದ್ದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡ್ತಿದ್ದಾರೆ. ಪ್ರಯಾಗ್ರಾಜ್ನ ಮಹಾಕುಂಭಮೇಳದ 13ನೇ ದಿನ ಇವತ್ತು. 13ನೇ ದಿನಕ್ಕೆ ಕೋಟಿ ಸುಮಾರು 12 ಕೋಟಿ ಜನ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಇವತ್ತಿನಿಂದ 29ನೇ ತಾರೀಕಿನವರೆಗೆ ಬಹುಶಃ ಎಲ್ಲಾ ಕಡೆಗಳಲ್ಲೂ ಕೂಡ ಸ್ಟ್ರಿಕ್ಟ್ಲಿ ಇಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕೋದ್ರಿಂದ ಹಿಡಿದು ಎಲ್ಲಾ ವ್ಯವಸ್ಥೆಯನ್ನ ಕಟ್ಟುನಿಟ್ಟಿನಿಂದ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಆ ಮಟ್ಟಿಗೆ ಜನರ ಸುನಾಮಿಯ ಹರಿದು ಬರ್ತಾ ಇದೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಮಕರ ಸಂಕ್ರಾಂತಿಯ ದಿನ ಸ್ನಾನಕ್ಕೆ ಶಾಹಿ ಸ್ನಾನಕ್ಕೆ ಜನ ಬಂದ್ರಲ್ಲ, ಆ ಹೊತ್ತಿಗೂ ಕೂಡ ಇದೇ ರೀತಿ ಇತ್ತು. ಈಗ 29ನೇ ತಾರೀಕಿಗೆ ಮತ್ತೊಂದು ಶಾಹಿ ಸ್ನಾನ ಇದೆ, ಮೌನಿ ಅಮಾವಾಸ್ಯೆ ದಿನ ಶಾಹಿ ಸ್ನಾನ ಇದೆ. ಅವತ್ತಿಗೂ ಕೂಡ ಕೋಟಿ ಕೋಟಿ ಜನ ಬರ್ತಾರೆ. ಬಹುಶಃ ಆ ದಿನಕ್ಕೆ ಸುಮಾರು 7 ರಿಂದ 8 ಕೋಟಿ ಜನ ಸೇರುವಂತ ಸಾಧ್ಯತೆಗಳಿದಾವೆ. ಅದರ ನಡುವೆ ಅದರ ಮುಂಚಿತವಾಗಿ ಇವತ್ತು 25ನೇ ತಾರೀಕಿಗೆ ಜನರ ಹರಿವು ಜಾಸ್ತಿ ಆಗಿದೆ. ಸಾಗರೋಪಾದಿಯಲ್ಲಿ ಜನರ ಸುನಾಮಿ ಇದು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನೋಡಿ ಜನ ಇವತ್ತೆಲ್ಲ ನಾರ್ಮಲ್ ವೆಹಿಕಲ್ ಗಳನ್ನ ಮೂವ್ಮೆಂಟೇ ಮಾಡೋದಕ್ಕೆ ಬಿಟ್ಟಿಲ್ಲ. ಇವತ್ತು ಬಹುತೇಕ ಪಾಸಿದಂತ ವೆಹಿಕಲ್ಗಳು ಮಾತ್ರ. ಅದರ ಹೊರತಾಗಿಯೂ ಕೂಡ ಆಟೋ ಇಲ್ಲ, ಮತ್ತೊಂದು ಏನೂ ಕೂಡ ಇಲ್ಲ. ಆದ್ರೂ ಕೂಡ ಜನ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಬರ್ತಾ ಇದ್ದಾರೆ. ಕಿಲೋಮೀಟರ್ ಗಟ್ಟಲೆ ದೂರ ಊರುಗಳಿಂದ ಬಂದವರು ತಮ್ಮ ವಾಹನಗಳನ್ನ ಅಲ್ಲಲ್ಲಿ ಪಾರ್ಕ್ ಮಾಡಿ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಬರ್ತಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ.